ಪವಿತ್ರ ನದಿ ಎಂದೇ ಹೆಸರುವಾಸಿಯಾಗಿರುವ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ಪಾಪ ನಿವಾರಣೆಯಾಗುತ್ತೆ ಅನ್ನುವ ನಂಬಿಕೆ ಇದೆ. ಆದರೆ ಬ್ರಿಟಿಷ್ ಜೀವಶಾಸ್ತ್ರಜ್ಞರೊಬ್ಬರು ಗಂಗಾ ನದಿಯ ನೀರನ್ನ ಪರೀಕ್ಷಿಸಿ ಫಲಿತಾಂಶಗಳನ್ನು ಹಂಚಿಕೊಂಡಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಬ್ರಿಟಿಷ್ ಜೀವಶಾಸ್ತ್ರಜ್ಞ ಜೆರೆಮಿ ವೇಡ್ ಅವರು ಗಂಗಾ ನದಿಯ ನೀರನ್ನ ಪರೀಕ್ಷಿಸಿ ಸ್ವಚ್ಛತೆಯ ಕುರಿತು ವಿಡಿಯೋವನ್ನು ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಂಡಿದ್ದಾರೆ. ಖನಿಜಯುಕ್ತ ನೀರನ್ನ ಪರೀಕ್ಷೆಗೆ ಒಳಪಡಿಸಿದಾಗ ಆ ನೀರು ಗುಲಾಬಿ ಬಣ್ಣಕ್ಕೆ ತಿರುಗಿದೆ. ಇದು ಶುದ್ಧವಾದ ನೀರು ಅಂತ ಜೆರೆಮಿ ವೇಡ್ ವಿವರಿಸಿದ್ದಾರೆ. ಗಂಗಾ ನದಿಯ ನೀರನ್ನ ಪರೀಕ್ಷೆಗೆ ಒಳಪಡಿಸಿದಾಗ ಅದರ ನೀರು ತಿಳಿ ಕಂದು ಬಣ್ಣಕ್ಕೆ ತಿರುಗಿದೆ. ಈ ನೀರು ಕಲುಷಿತವಾಗಿದ್ದು ಕೋಲಿಫಾರಂ ಬ್ಯಾಕ್ಟೀರಿಯಾಗಳಿಂದ ಕೂಡಿದೆ ಎಂದಿದ್ದಾರೆ. ಅಲ್ಲದೆ ನೀರಿಗೆ ಮಾನವ ತ್ಯಾಜ್ಯ ಹೆಚ್ಚಿನ ಪ್ರಮಾಣದಲ್ಲಿ ಸೇರ್ತಾ ಇದೆ. ಗಂಗಾ ನದಿಯ ನೀರು ಅಶುದ್ಧವಾಗಿದೆ ಅಂತ ಹೇಳುವುದನ್ನು ಅನೇಕ ಹಿಂದೂಗಳು ತೀವ್ರವಾಗಿ ಖಂಡಿಸುತ್ತಾರೆ ಅಂತ ಅವರು ಹೇಳಿದ್ದಾರೆ. ಸಾಧುವಿನ ಜೊತೆಗೆ ಜೆರೆಮಿ ವೇಡ್ ನೀರಿನಲ್ಲಿ ಈಜ್ತಾರೆ, ನಂತರ ಗಂಗಾ ನದಿಯ ನೀರನ್ನ ಕುಡಿತಾರೆ. ನನಗೆ ಆರೋಗ್ಯದಲ್ಲಿ ಏನಾದರೂ ಏರುಪೇರು ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ ಅಂತ ಹೇಳಿದ್ದಾರೆ.